ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತ KRS ಪಕ್ಷದ ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ಅವರು ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿದ್ರು. ಹಾಗಾಗಿ ಪ್ರತಿ ಸ್ಟೇಷನ್ಗಳಲ್ಲೂ ಹೋಗಿ ಅವರು ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಅಂದ್ರೆ ಜನರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ KRS ಪಕ್ಷದ ದಿಟ್ಟ ಧೀಮಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತಕ್ಕಂಥ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು, KRS ಪಕ್ಷದ ಬಸವರಾಜ್ ಅವರಿಗೂ ಸಹ ನಮ್ಮ ಡಿವಿಜಿ ವಾಯ್ಸ್ ಮೂಲಕ ಅಭಿನಂದನೆಗಳನ್ನ ತಿಳಿಸೋದ್ರ ಮೂಲಕ, ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಬರೀ ಕೆಟ್ಟದ್ದನ್ನ ನೋಡ್ತಾ ಇದೀವಿ, ಕೆಟ್ಟದ್ದನ್ನ ಕೇಳ್ತಾ ಇದೀವಿ. ಕೆಟ್ಟದ್ದನ್ನ ಮಾಡುವಂತ ಅಧಿಕಾರಿಗಳು ಅಂದ್ರೆ ಈ ಭ್ರಷ್ಟಾಚಾರ ಏನಿದೆ, ಈ ಭ್ರಷ್ಟಾಚಾರ ಅಧಿಕಾರಿ ವರ್ಗಗಳನ್ನು ಯಾವ ರೀತಿ ನಡೀತಾ ಇದೆ, ಸರ್ಕಾರದ ವತಿಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನೋಡ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು ಪಕ್ಷಗಳಿದಾವೆ, ರಾಷ್ಟ್ರೀಯ ಪಕ್ಷಗಳಿದಾವೆ. ಆದರೆ ಭ್ರಷ್ಟಾಚಾರವನ್ನ ಹೊರಗಡೆ ಬಿಡ್ತಕ್ಕಂತ ಕೆಲಸವನ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಹೊರತು ಮತ್ತೆ ಬೇರೆ ಯಾವುದೇ ಪಕ್ಷದವ್ರು ಮಾಡ್ತಾ ಇಲ್ಲ. ಕಾರಣ ಜನರಿಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, KRS ಪಕ್ಷ ಹೋದ್ರೆ ಏನಾಗುತ್ತೆ, ಎಷ್ಟು ಕೆಲಸ ಆಗುತ್ತೆ, ಯಾವ್ಯಾವ ರೀತಿ ಅವರ ಭ್ರಷ್ಟಾಚಾರಗಳನ್ನ ಇಂಚಿಂಚು ಸಮೇತ ತೆಗೆದಾಕ್ತಾರೆ ಎಂಬುದ್ರ ಬಗ್ಗೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಕೇಸ್ಗಳು ಬಂದಿದ್ದಾವೆ. ಈಗ ಈ ವರ್ಷದಲ್ಲಿ 666 ಪೊಲೀಸ್ ಇಲಾಖೆಯವರು ಸಸ್ಪೆಂಡ್ ಆಗಿದ್ದಾರೆ ಅಥವಾ ಅಮಾನತ್ತಾಗಿದ್ದಾರೆ. ಇವರು ಪೊಲೀಸ್ ಇಲಾಖೆ ಮಾತ್ರ ಹೇಳ್ತಾ ಇಲ್ಲ, ಇನ್ನೂ ಸಹ ಸುಮಾರು ಸಾವಿರಾರು ಜನ ಅಷ್ಟು ಭ್ರಷ್ಟಾಚಾರದಲ್ಲಿ ಸಿಲುಕಿ KRS ಪಕ್ಷದಿಂದ, ಒಂದೇ ಪಕ್ಷದಿಂದ ಎಷ್ಟೊಂದು ಜನ ಅಂದ್ರೆ ಇನ್ನು ಸುಮಾರು RTI ಕಾರ್ಯಕರ್ತರು ಅವರು ಇವರು ಆಗಿರ್ತಕ್ಕಂಥ ಎಲ್ಲವನ್ನು ನೋಡಿದ್ರೆ ವರ್ಷದಲ್ಲೇ ಸುಮಾರು 10,000ಕ್ಕಿಂತ ಜಾಸ್ತಿ ಜನ ಸಸ್ಪೆಂಡ್ ಅಥವಾ ಅಮಾನತು ಆಗ್ತಾ ಇದ್ದಾರೆ. ಇಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಹಿತದೃಷ್ಟಿಯಿಂದ ಅಥವಾ ಜನರಿಗೆ ಅನುಕೂಲ ಆಗಲಿ ಅಂತ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಡವರಿಂದ ಬಡವರಿಗಾಗಿ ಈ ಒಂದು ಬಡವರ ಪಕ್ಷ ಆಗಿರ್ತಕ್ಕಂಥ KRS ಪಕ್ಷ ಇಲ್ಲಿ ಹಣವಂತರಿಂದ ಹಣವಂತರಿಗಾಗಿ ಹಣವಂತರಿಗೋಸ್ಕರ ಕೆಲವು ಸ್ಯಾಟಲೈಟ್ ಚಾನೆಲ್ ಅವರು ಅಂದ್ರೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, KRS ಪಕ್ಷದವರು ಇಲ್ಲಿಯವರೆಗೂ ಸುಮಾರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಚನ್ನಗಿರಿಯಲ್ಲಿ ರಂಗಸ್ವಾಮಿ ಅವರಾಗಿರ್ಬೋದು, ಹಿಂದೆ ಬಸವರಾಜ್ ಅವರು ದಾವಣಗೆರೆ ಜಿಲ್ಲಾಧ್ಯಕ್ಷ ಆಗಿರ್ಬೋದು. ಬಟ್ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಬೇಸಿಕ್ಲಿ ಪೊಲಿಟಿಷಿಯನ್ ಅಂತ ಹೇಳ್ತಾರೆ. ಈ ರಾಜ್ಯಾಧ್ಯಕ್ಷರು, ರಾಷ್ಟ್ರ ಅಧ್ಯಕ್ಷರು ಅಂತ ಏನಿರ್ತಾರೆ ಅವರ ಗುಣಗಟ್ಟಿ ಇರಬೇಕು. ಹಾಗಾಗಿ ಈ ಒಂದು ಪಕ್ಷ ಬಹಳ ಒಳ್ಳೆಯ ಸಿದ್ಧಾಂತದಿಂದ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ